ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಅಂದರೆ ವಸಂತ ಪಂಚಮಿ 2026 ಅಂದರೆ ಪಂಚಮಿ ಹಬ್ಬ ಯಾವಾಗ ಮತ್ತು ಈ ದಿನ ಸರಸ್ವತಿ ದೇವಿಯನ್ನು ಹೇಗೆ ಪೂಜೆಯನ್ನು ಮಾಡಬೇಕು, ಯಾವ ಮಂತ್ರವನ್ನು ಪಠಿಸಬೇಕು ಎಂಬುದರ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅಂದರೆ 2026ರ ವಸಂತ ಪಂಚಮಿಯು ಜನವರಿ 23 ಶುಕ್ರವಾರ ಆರಂಭವಾಗುತ್ತದೆ. ಅಂದರೆ ಪಂಚಮಿಯ ತಿಥಿ ಆರಂಭ 2:28 AM ಅಂದರೆ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಪಂಚಮಿಯ ತಿಥಿಯ ಅಂತ್ಯ ಯಾವಾಗ ಅಂದರೆ 1:46 AM ಗೆ ಅದು ಅಂತ್ಯ ಆಗುತ್ತೆ. ಅಂದರೆ ಈ ವಸಂತ ಪಂಚಮಿಯು ಯಾಕೆ ಆಚರಣೆಯನ್ನು ಮಾಡುತ್ತೇವೆ ಮತ್ತು ಅನ್ನೋದರ ಬಗ್ಗೆ ನಾನು ಹೇಳೋದಾದರೆ, ಈ ದಿನ ನಾವು 2-5 ವರ್ಷದೊಳಗಿನ ಮಕ್ಕಳಿಗೆ ಮತ್ತು ಪಾಲಕರು ವಿದ್ಯಾಭ್ಯಾಸವನ್ನು ಕಲಿಸಬಹುದು, ಓದು ಬರಹವನ್ನು ಕೊಡಬಹುದು. ಅಂದರೆ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಮತ್ತು ಮಕ್ಕಳಿಗೂ ಸಹ ಒಳ್ಳೆಯ ವಿದ್ಯೆ ಎಲ್ಲವೂ ಸಹ ಬರುತ್ತದೆ. ಆಮೇಲೆ ವಸಂತ ಪಂಚಮಿಯು ಈ ವರ್ಷ ಜನವರಿ 23ರಂದು ಬಂದಿರುವುದರಿಂದ ಪಂಚಮಿಯನ್ನು ಸರಸ್ವತಿ ಜಯಂತಿ ಎಂದು ಸಹ ಕರೆಯಲಾಗುತ್ತದೆ. ವಿದ್ಯೆಗೆ ಆದಿದೇವತೆಯಾದಂತಹ ಸರಸ್ವತಿ ದೇವಿಯ ಜನ್ಮದಿನವೂ ಆಗಿರುತ್ತದೆ. ವಸಂತ ಋತುವಿನ ಆರಂಭವಾಗಿರುತ್ತದೆ ಮತ್ತು ಆ ದಿನ ನಾವು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿಕೊಡಬಹುದು ಮತ್ತು ಹೆಚ್ಚಿನ ಮಕ್ಕಳಿಗೆ ಆ ದಿನ ನಾವು ಅಂದರೆ ಪುಸ್ತಕಗಳ ಮತ್ತು ಪೆನ್ನುಗಳನ್ನು ಸಹ ದಾನವನ್ನು ಮಾಡಬಹುದು. ಅದರ ಜೊತೆಗೆ ನಾವು ಅಂದರೆ ವಿನಾಯಕನನ್ನು ಸಹ ಪೂಜೆಯನ್ನು ಮಾಡಬಹುದು. ಈ ರೀತಿಯಾಗಿ ಸರಸ್ವತಿಗೆ ಪೂಜೆಯನ್ನು ಮಾಡುವುದರಿಂದ ಒಂದು ಒಳ್ಳೆಯ ರೀತಿಯ ಒಂದು ವಿದ್ಯೆಯನ್ನು ಪಡೆಯಲು ಸಹ ಸಾಧ್ಯವಾಗುತ್ತದೆ. ಅಂದರೆ ಶಾಲಾ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಅಂದರೆ ವಿನಾಯಕನನ್ನು ಪೂಜೆಯನ್ನು ಮಾಡಿ ಆಮೇಲೆ ಸರಸ್ವತಿಯನ್ನು ಪೂಜೆಯನ್ನು ಮಾಡುವುದರಿಂದ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆ ಬರುತ್ತದೆ ಎಂದು ನಂಬಿಕೆಯೂ ಸಹ ಇದೆ. ಅಂದರೆ ಸ್ಕೂಲಲ್ಲಾಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬಹುದು. ಜೊತೆಗೆ ಮನೆಯಲ್ಲಿಯೂ ಸಹ ಮಕ್ಕಳು ಓದುವಂಥ ಪುಸ್ತಕಗಳಾಗಿರಬಹುದು ಅಥವಾ ಸರಸ್ವತಿ ದೇವಿಯ ವಿಗ್ರಹವನ್ನು ಇಟ್ಟು ಅಂದರೆ ಓಂ ಐಂ ಸರಸ್ವತಾಯ ನಮಃ ಅಂತ ಹೇಳಿ 108 ಬಾರಿ ಅಥವಾ 11 ಬಾರಿ ಹೇಳುವುದರಿಂದ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ವಿದ್ಯೆಯೂ ಸಹ ಲಭಿಸುತ್ತದೆ ಅಂತ ಹೇಳಬಹುದು. ಅಂದರೆ ಈ ರೀತಿಯಾಗಿ ನಾವು ವಸಂತ ಪಂಚಮಿಯನ್ನು ಆಚರಣೆಯನ್ನು ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವುದಕ್ಕೂ ಸಹ ಇದು ಸಹಕಾರಿಯಾಗಿರುತ್ತದೆ. ವಸಂತ ಪಂಚಮಿ ಈ ವರ್ಷ ಅಂದರೆ 2026ರಲ್ಲಿ 2:28ಕ್ಕೆ ಸ್ಟಾರ್ಟ್ ಆಗಿ ಮತ್ತು ಪಂಚಮಿ ಅಂತ್ಯವು 1:46 ಅಂತ್ಯಗೊಳ್ಳುತ್ತದೆ. ಆ ದಿನ ಮಕ್ಕಳಿಗೆ ಓಂ ಶ್ರೀ ಸರಸ್ವತಾಯ ನಮಃ ಅಂತ ಹೇಳ್ಬೋದು ಅಥವಾ ಓಂ ಐಂ ಸರಸ್ವತಾಯ ನಮಃ ಅನ್ನುವ ಮಂತ್ರಗಳನ್ನು ಹೇಳಿಕೊಡುವುದರಿಂದ ಅವರ ವಿದ್ಯೆಯೂ ಸಹ ಚೆನ್ನಾಗಿ ಬರುತ್ತದೆ. ಮತ್ತು ಈ ಒಂದು ವಸಂತ ಪಂಚಮಿಯು ಸರಸ್ವತೀ ದೇವಿಯ ಜನ್ಮದಿನವೂ ಆಗಿರುತ್ತದೆ. ಎಲ್ಲ ಕಡೆಗೂ ಸಹ ವಸಂತ ಋತುವಿನ ಆರಂಭವಾಗಿರುತ್ತೆ. ಆ ದಿನ ನಾವು ಚಿನ್ನವನ್ನು ಖರೀದಿಯನ್ನು ಮಾಡಬಹುದು ಮತ್ತು ಮಕ್ಕಳಿಗೆ ಶಾಲೆಗಳಲ್ಲಿ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡುವುದಕ್ಕೆ ಮತ್ತು ಅಂದರೆ ಈ ಬುಕ್ಕು ಮತ್ತು ಲೈಬ್ರರಿಗಳಲ್ಲೂ ಸಹ ನಾವು ಅಂದರೆ ಪುಸ್ತಕಗಳಿಗೆ ಪೂಜೆಯನ್ನು ಮಾಡಬಹುದು. ಶಾಲಾ ಕಾಲೇಜುಗಳಲ್ಲಿ ಮತ್ತು ಓದಿಗೆ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡುವುದು ಶಾಲಾ ಕಾಲೇಜುಗಳಲ್ಲಿ. ಮನೆಯಲ್ಲಿಯೂ ಸಹ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಆರಂಭ ಮಾಡಬೇಕಾದರೆ ಓಂ ಐಂ ಶ್ರೀ ಸರಸ್ವತಾಯ ನಮಃ ಅಂತ ಹೇಳಿಕೊಡುವುದರಿಂದ ಅವರಿಗೆ ವಿದ್ಯೆಯೂ ಸಹ ಚೆನ್ನಾಗಿ ಬರುತ್ತೆ. ಮತ್ತು ದಾಸವಾಳ, ಕೆಂಪು ದಾಸವಾಳವಾಗಿರಬಹುದು ಅಥವಾ ಬಿಳಿ ದಾಸವಾಳವಾಗಿರಬಹುದು, ಇದನ್ನೆಲ್ಲ ಸಹ ಇದು ಮಾಡ್ಬೋದು. ಮತ್ತು ಮನೆಯಲ್ಲಿಯೂ ಸಹ ಆಂಜನೇಯನ ವಿಗ್ರಹವಿದ್ದರೆ ಅಥವಾ ಸರಸ್ವತಿಯ ವಿಗ್ರಹವಿದ್ದರೆ ಅದಕ್ಕೆ ಪೂಜೆಯನ್ನು ಸಹ ಮಾಡಬಹುದು. ಸರಸ್ವತಿ ವಿದ್ಯೆಗೆ ಆದಿದೇವತೆಯಾಗಿರುತ್ತದೆ. ಆದ್ದರಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಅಂದರೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ಸ್ನ ಹೇಳ್ತೀನಿ.